ನಮಸ್ಕಾರ, ನಾನು ಶ್ರೀನಿವಾಸ್ ಶರ್ಮಾ. ಸ್ವಾಗತ ನಮ್ಮ ಗ್ಯಾಜೆಟ್ ಕನ್ಸಲ್ಟೆಂಟ್ ತೆಲುಗು ಯೂಟ್ಯೂಬ್ ಚಾನೆಲ್ಗೆ. ನಿಮ್ಮ ಜನನ ಪ್ರಮಾಣಪತ್ರದಲ್ಲಿ ತಂದೆಯ ಹೆಸರು ತಪ್ಪಾಗಿದೆ. ಅದನ್ನು ಹೇಗೆ ಸರಿಪಡಿಸಬೇಕು ಎಂಬ ತಲೆನೋವು ಇದ್ದರೆ ದೊಡ್ಡ ಸಮಸ್ಯೆ ಏನೂ ಇಲ್ಲ. ಇದಕ್ಕೆ ಪರಿಹಾರವಿದೆ. ನೀವು ಮನೆಯಲ್ಲಿ ಕುಳಿತುಕೊಂಡು ಈ ಪರಿಹಾರವನ್ನು ಮಾಡಬಹುದು. ಈ ದಿನದ ವಿಡಿಯೋದಲ್ಲಿ ಇದೇ ವಿಷಯದ ಮೇಲೆ ನಾವು ಚರ್ಚಿಸುತ್ತೇವೆ. ನನಗೆ 16 ವರ್ಷಗಳ ಅನುಭವವಿದೆ. ಭಾರತದಾದ್ಯಂತ 16 ವರ್ಷಗಳಲ್ಲಿ 11,000 ಜನರಿಗಿಂತ ಹೆಚ್ಚು ಜನರಿಗೆ ನಾನು ನನ್ನ ಸೇವೆಗಳನ್ನು ನೀಡಿದ್ದೇನೆ. ಅವರು ಮನೆಯಲ್ಲಿ ಕುಳಿತುಕೊಂಡು ಸುಖವಾಗಿ ಅವರ ಡಾಕ್ಯುಮೆಂಟೇಶನ್ ಸಂಬಂಧಿತ ಸಮಸ್ಯೆಗಳನ್ನು ಅವರು ಪರಿಹರಿಸಿಕೊಂಡಿದ್ದಾರೆ. ಗೂಗಲ್ನಲ್ಲಿ 5 ಸ್ಟಾರ್ ರೇಟಿಂಗ್ ಕೂಡ ನೀಡಿದ್ದಾರೆ ಪ್ರತಿಕ್ರಿಯೆಯ ಪ್ರಕಾರ. ಆದರೆ ಈಗ ನಮ್ಮ ಬಳಿ ತಂದೆಯ ಹೆಸರಿನಲ್ಲಿ ತಪ್ಪಾಗಿದೆ. ಅದನ್ನು ಏನು ಮಾಡಬೇಕು? ಆದ್ದರಿಂದ ಮೊದಲು ನಿಮಗೆ ಹೇಳುತ್ತೇನೆ, ಜನನ ಪ್ರಮಾಣಪತ್ರ ಒಂದು ಬಾರಿ ನೀಡಿದ ನಂತರ ಅದರಲ್ಲಿ ಯಾವುದೇ ತಿದ್ದುಪಡಿ ಆಗುವುದಿಲ್ಲ. ಅದು ನಿಮ್ಮ ಹೆಸರು ಆಗಬಹುದು, ನಿಮ್ಮ ತಂದೆಯ ಹೆಸರು ಆಗಬಹುದು, ನಿಮ್ಮ ತಾಯಿಯ ಹೆಸರು ಆಗಬಹುದು, ತಿದ್ದುಪಡಿ ಆಗುವುದಿಲ್ಲ. ನೀವು ನೋಡಿಕೊಂಡು ಅದರಲ್ಲಿ ಏನಾದರೂ ತಪ್ಪು ಇದ್ದರೆ ತಕ್ಷಣ ನೀವು ಸಂಪರ್ಕಿಸಿದರೆ 1 ಅಥವಾ 2 ದಿನಗಳಲ್ಲಿ ಅದು ಇಲಾಖೆಯವರ ತಪ್ಪು ಇದ್ದರೆ ಅವರು ಸರಿಪಡಿಸಬಹುದು. ಆದರೆ ಆ ನಂತರ ಯಾವುದೇ ಪರಿಸ್ಥಿತಿಯಲ್ಲೂ ಸರಿಪಡಿಸಲಾಗುವುದಿಲ್ಲ. ಕೆಲವು ಸ್ಥಳಗಳಲ್ಲಿ, ಅಂದರೆ ನಮ್ಮ ಆಂಧ್ರ, ತೆಲಂಗಾಣವನ್ನು ಬಿಟ್ಟು ಕೆಲವು ರಾಜ್ಯಗಳಲ್ಲಿ ಮಾತ್ರ ಅವರು ಸರಿಪಡಿಸುತ್ತಾರೆ ಎನ್ನುತ್ತಾರೆ. ಏನು ಮಾಡುತ್ತಾರೆ ಅಂದರೆ ಅಲಿಯಾಸ್ ಎಂದು ಬರೆದು ಆ ಹೊಸ ಹೆಸರು ಅಥವಾ ಸರಿಯಾದ ಹೆಸರು ಬರೆದು 2 ಹೆಸರುಗಳನ್ನು ಇಡುತ್ತಾರೆ. ಅದು ತುಂಬಾ ದೊಡ್ಡ ಸಮಸ್ಯೆ. ಅದು ಮಾಡಬಾರದು. ಹೀಗಾಗಿ ಈಗ ನಿಮ್ಮ ತಾಲ್ಲೂಕು ಜನ್ಮ ಪ್ರಮಾಣಪತ್ರದಲ್ಲಿ ತಂದೆಯ ಹೆಸರು ತಪ್ಪಾಗಿದೆ, ಇಲ್ಲವೇ ನಿಮ್ಮ ಮಗ ಅಥವಾ ಮಗಳ ತಾಲ್ಲೂಕು ಜನ್ಮ ಪ್ರಮಾಣಪತ್ರದಲ್ಲಿ ನಿಮ್ಮ ಹೆಸರು ತಪ್ಪಾಗಿದೆ. ಅದಕ್ಕೆ ಏನು ಮಾಡಬೇಕು? ಇದರ ಸರಳ ಪರಿಹಾರವೆಂದರೆ ಭಾರತ ಸರ್ಕಾರದ ಗಜೆಟ್ ಮಾಡಿಸಿಕೊಳ್ಳಬೇಕು. ಈ ಭಾರತ ಸರ್ಕಾರದ ಗಜೆಟ್ ದೆಹಲಿಯಿಂದ ಪ್ರತಿ ಶನಿವಾರ ಪ್ರಕಟವಾಗುತ್ತದೆ. ಅದರಲ್ಲಿನ ಭಾಗ 4ರಲ್ಲಿ ನಮ್ಮ ಜಾಹೀರಾತು ನೀಡಬಹುದು. ಅದು ಕಾನೂನು ದಾಖಲೆ. ಪ್ರತಿ ರಾಜ್ಯದ ಪ್ರತಿ ಸರ್ಕಾರದ ಉದ್ಯೋಗಕ್ಕೆ, ಪ್ರತಿ ಸರ್ಕಾರದ ದಾಖಲೆಗಳಿಗೆ ಭಾರತ ಹೊರತಾಗಿಯೂ ಅದು ಮಾನ್ಯ. ಈ ಪ್ರಕ್ರಿಯೆ ನಮ್ಮ ರಾಜ್ಯ ಸರ್ಕಾರದ ಬಜೆಟ್ ಪ್ರಕ್ರಿಯೆಗಿಂತ ಸುಲಭ ಮತ್ತು ದೇಶದ ಹೊರಗೆ ಹೋಗಲು ಹೆಚ್ಚು ಒಪ್ಪಿಗೆಯನ್ನು ಹೊಂದಿದೆ. ಆದರೆ ಯಾವಾಗಲೂ ನಿಮ್ಮ ಜನ್ಮ ಪ್ರಮಾಣಪತ್ರದಲ್ಲಿ ಅಥವಾ ತಂದೆಯ ಹೆಸರಿನಲ್ಲಿ ತಪ್ಪು ಇದ್ದರೆ ಸರಿಪಡಿಸಲು ಭಾರತ ಸರ್ಕಾರದ ಗಜೆಟ್ ಮಾಡಿಸಬೇಕು. ಆದರೆ ಗಜೆಟ್ ಪ್ರಕ್ರಿಯೆ ಏನು? ಎಲ್ಲಕ್ಕಿಂತ ಮೊದಲು ಸರ್ಕಾರದ ವೆಬ್ಸೈಟ್ ಇದೆ. ಪ್ರಕಟಣೆಯ ನಿಯಂತ್ರಕನ ಕಚೇರಿಯಿಂದ ಪ್ರಕಟಣೆ ಇಲಾಖೆ ಗಜೆಟ್ ಅನ್ನು ಪ್ರಕಟಿಸುತ್ತದೆ. ಆ ವೆಬ್ಸೈಟ್ಗೆ ನಾವು ಹೋದರೆ ಅಲ್ಲಿ ನಮಗೆ ಫಾರ್ಮ್ಗಳು ದೊರೆಯುತ್ತವೆ. ನಾನು ಕೆಳಗಿನ ವಿವರಣೆಯಲ್ಲಿ ಲಿಂಕ್ ನೀಡುತ್ತೇನೆ. ಅಲ್ಲಿ ನೀವು ಫಾರ್ಮ್ಗಳನ್ನು ಡೌನ್ಲೋಡ್ ಮಾಡಿ ಭರ್ತಿ ಮಾಡಬೇಕು. ಮಾಡಿದ ನಂತರ ಅದಕ್ಕೆ ಶುಲ್ಕವನ್ನು ಕೂಡ ಕಟ್ಟಬೇಕು. ಅದಕ್ಕಾಗಿ bharatpost.gov.in ವೆಬ್ಸೈಟ್ ಇದೆ. ಸರ್ಕಾರದ ಮೂಲಕ ಎಲ್ಲ ಪಾವತಿಗಳು ಆ ಪೋರ್ಟಲ್ ಮೂಲಕ ನಡೆಯುತ್ತವೆ. ಕೆಳಗೆ ಲಿಂಕ್ ನೀಡುತ್ತೇನೆ. ಆ ಪೋರ್ಟಲ್ಗೆ ಹೋಗಿ ನೀವು ಶುಲ್ಕವನ್ನು ಕಟ್ಟಬೇಕು, ಠೇವಣಿ ಮಾಡಬೇಕು ಮತ್ತು ರಸೀದಿ ಮುದ್ರಿಸಿಕೊಳ್ಳಬೇಕು. ಅದಕ್ಕೆ ಮುಂದಿನ ಹಂತದಲ್ಲಿ ಒಂದು ಪ್ರಮಾಣ ಪತ್ರ ಮಾಡಿಸಬೇಕು. ಅಂದರೆ ನನ್ನ ಜನ್ಮ ಪ್ರಮಾಣಪತ್ರದಲ್ಲಿ ನನ್ನ ತಂದೆಯ ಹೆಸರು ತಪ್ಪಾಗಿದೆ ಅಥವಾ ನನ್ನ ಮಗನ ಜನ್ಮ ಪ್ರಮಾಣಪತ್ರದಲ್ಲಿ ನನ್ನ ಹೆಸರು ತಪ್ಪಾಗಿದೆ ಎಂದು ತಂದೆಯ ಮೂಲಕ ಅಫಿಡವಿಟ್ ಮಾಡಿಸಬೇಕು. ಅಂದರೆ ಯಾರ ಜನ್ಮ ಪ್ರಮಾಣಪತ್ರದಲ್ಲಿ ಹೆಸರು ತಪ್ಪಾಗಿದೆ ಅವರ ವಯಸ್ಸು 18 ವರ್ಷಕ್ಕಿಂತ ಕಡಿಮೆ ಆಗಿರಬೇಕು. 18 ವರ್ಷಕ್ಕಿಂತ ಕಡಿಮೆ ಆಗಿರಬೇಕು. ತಂದೆ ಅಪ್ಲಿಕೇಶನ್ ಮಾಡುತ್ತಾರೆ. ಆದರೆ ಯಾರ ಜನ್ಮ ಪ್ರಮಾಣಪತ್ರದಲ್ಲಿ ತಂದೆಯ ಹೆಸರು ತಪ್ಪಾಗಿದೆ ಅವರ ವಯಸ್ಸು 18 ವರ್ಷಕ್ಕಿಂತ ಹೆಚ್ಚು ಆಗಿದೆ ಎಂದುಕೊಳ್ಳಿ. ಆಗ ಅವರು ಸ್ವತಃ ಅಫಿಡವಿಟ್ ಮಾಡಿಕೊಳ್ಳುತ್ತಾರೆ. ಹಾಗಾಗಿ ಅಫಿಡವಿಟ್ ಮಾಡಿಕೊಳ್ಳಿ. ಹಾಗಾಗಿ ನಮಗೆ ಅಪ್ಲಿಕೇಶನ್ ಮುಗಿಯಿತು, ಅಫಿಡವಿಟ್ ಮುಗಿಯಿತು, ಸರ್ಕಾರದ ಶುಲ್ಕ ಮುಗಿಯಿತು. ಇದರಿಂದಾಗಿ ಒಂದು ಸಿಡಿಯಲ್ಲಿ ಗಜೆಟ್ನಲ್ಲಿ ಏನಾದರೂ ಪ್ರಕಟಿಸಬೇಕಾದರೆ ಆ ಜಾಹೀರಾತು ವಿಷಯವನ್ನು ನಕಲಿಸಿ ಸಿಡಿಯನ್ನು ಇಲಾಖೆಗೆ ಸಲ್ಲಿಸಬೇಕು. ಇಲಾಖೆ ದೆಹಲಿಯಲ್ಲಿ ಇದೆ. ಹಾಗಾಗಿ ಅಲ್ಲಿ ವೈಯಕ್ತಿಕವಾಗಿ ಹೋಗಿ ಠೇವಣಿ ಮಾಡಬೇಕಾದ ಅಗತ್ಯವಿಲ್ಲ. ಅದು ಐಚ್ಛಿಕ. ನೀವು ಬಯಸಿದರೆ ವೈಯಕ್ತಿಕವಾಗಿ ಹೋಗಿ ನೀಡಬಹುದು. ಇಲ್ಲ ಅಂದರೆ ನಾವು ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮೂಲಕ ಅಥವಾ ಕೂರಿಯರ್ ಮೂಲಕ ಅಲ್ಲಿ ಕಳುಹಿಸಬಹುದು. ಈ ಡಾಕ್ಯುಮೆಂಟ್ಸ್ ಜೊತೆಗೆ ನಮ್ಮ ಐಡಿ ವಿಳಾಸದ ಪ್ರೂಫ್ ಕೂಡ ಹಾಕುತ್ತೇವೆ. ಹಾಗಾಗಿ ಈ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ನಾವು ಒಂದು ಪತ್ರಿಕೆಯಲ್ಲಿ ಜಾಹೀರಾತು ನೀಡಬೇಕು. ಆ ನ್ಯೂಸ್ ಪೇಪರ್ ಇಂಗ್ಲಿಷ್ ಅಥವಾ ಹಿಂದಿ ನ್ಯೂಸ್ ಪೇಪರ್ ಆಗಿರಬೇಕು. ಜಾಹೀರಾತು ವಿಷಯ ಮಾತ್ರ ಇಂಗ್ಲಿಷ್ನಲ್ಲಿ ನೀಡಬೇಕು. ಆಮೇಲೆ ಈ ಡಾಕ್ಯುಮೆಂಟ್ಸ್ಗಳನ್ನು ಅಫಿಡವಿಟ್, ಅಪ್ಲಿಕೇಶನ್ ಫಾರ್ಮ್, ಸಿಡಿ,
ನ್ಯೂಸ್ ಪೇಪರ್, ಸರ್ಕಾರದ ಶುಲ್ಕ, ವಿಳಾಸದ ಪ್ರೂಫ್ಗಳು, ಆಧಾರ್ ಕಾರ್ಡ್, ಜನನ ಪ್ರಮಾಣಪತ್ರದ ಪ್ರತಿಯನ್ನು ಸೇರಿಸಿ ನಾವು ಇಲಾಖೆಗೆ ಪೋಸ್ಟ್ ಮೂಲಕ ಕಳುಹಿಸಬಹುದು. ಕಳುಹಿಸಿದ ನಂತರ 6 ರಿಂದ 8 ವಾರಗಳ ಒಳಗೆ ಅವರು ಪ್ರಕ್ರಿಯೆ ಮಾಡಿ ಗಜೆಟ್ ಪ್ರಕಟಿಸುತ್ತಾರೆ. ಗಜೆಟ್ ಪ್ರತಿ ಶನಿವಾರ ಸುಮಾರು 11-12 ಗಂಟೆಗೆ ಪಿಡಿಎಫ್ ಫಾರ್ಮ್ಯಾಟ್ನಲ್ಲಿ ಸರ್ಕಾರ ತನ್ನ ಇಲಾಖೆಯ ವೆಬ್ಸೈಟ್ನಲ್ಲಿ e-gazette.nic.in ಅಡಿಯಲ್ಲಿ ವೆಬ್ಸೈಟ್ ಲಿಂಕ್ ನೀಡುತ್ತದೆ. ಆ ವೆಬ್ಸೈಟ್ ಅವರು ಪ್ರಕಟಿಸುತ್ತಾರೆ. ಅಲ್ಲಿನಿಂದ ನಾವು ಗಜೆಟ್ ಡೌನ್ಲೋಡ್ ಮಾಡಿಕೊಳ್ಳಬೇಕು. ಆ ಗಜೆಟ್ನಲ್ಲಿ ಪ್ರಕಟವಾಗಿದೆ ಎಂದರೆ ಆಗ ನಮಗೆ ತಂದೆಯ ಹೆಸರು ಸರಿಯಾದಂತೆ, ಅಂದರೆ ನಮ್ಮ ಭವಿಷ್ಯದಲ್ಲಿ ಎಲ್ಲಿಯಾದರೂ ಜನನ ಪ್ರಮಾಣಪತ್ರದ ಪ್ರತಿಯನ್ನು ನೀಡಿದರೆ ಅದರಲ್ಲಿ ತಂದೆಯ ಹೆಸರು ತಪ್ಪಾಗಿದೆ ಎಂದರೆ ಈ ಗಜೆಟ್ ಪ್ರತಿಯನ್ನು ನೀಡಿದರೆ ಗಜೆಟ್ನಲ್ಲಿ ಬರೆದಿರುವ ಸ್ಪೆಲ್ಲಿಂಗ್ ಅನ್ನು ಅವರು ಪರಿಗಣಿಸಬೇಕು. ಆ ಇಲಾಖೆ ಅಥವಾ ಆ ಸಂಸ್ಥೆ ಈ ರೀತಿಯಾಗಿ ಸರಿಪಡಿಸುತ್ತದೆ. ಏಕೆಂದರೆ ಒಮ್ಮೆ ಜನನ ಪ್ರಮಾಣಪತ್ರ ಮುಗಿದ ನಂತರ ಅದರಲ್ಲಿ ತಿದ್ದುಪಡಿ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಜನನ ಪ್ರಮಾಣಪತ್ರದ ಜೊತೆಗೆ ಭಾರತ ಸರ್ಕಾರದ ಗಜೆಟ್ ಪ್ರಮಾಣಪತ್ರದ ಪ್ರತಿಯನ್ನು ನಾವು ಸಲ್ಲಿಸಬೇಕು. ಈ ರೀತಿಯಾಗಿ ನಾವು ಈ ಹೊಸ ಪ್ರಕ್ರಿಯೆಯನ್ನು ಅನುಸರಿಸಬಹುದು. ನಾನು ಕಳೆದ 16 ವರ್ಷಗಳಿಂದ ಈ ಸೇವೆಯನ್ನು ಒದಗಿಸುತ್ತಿದ್ದೇನೆ. ಹಾಗಾಗಿ ನಿಮಗೂ ಇಂತಹ ಸಮಸ್ಯೆ ಇದ್ದರೆ ನನ್ನ ಸೇವೆಗಳನ್ನು ಪಡೆಯಲು ಬಯಸಿದರೆ ನಮ್ಮ ಕಚೇರಿ ವಿಶಾಖಪಟ್ಟಣದಲ್ಲಿದೆ, ದೆಹಲಿಯಲ್ಲಿಯೂ ಇದೆ. ನನ್ನ ಸೇವೆಗಳನ್ನು ಪಡೆಯಲು ಬಯಸಿದರೆ ನೀವು ಪರದೆಯ ಮೇಲೆ ಕಾಣಿಸುತ್ತಿರುವ ವಾಟ್ಸ್ಆಪ್ ಸಂದೇಶವನ್ನು ಕಳುಹಿಸಿ ವಾಟ್ಸ್ಆಪ್ ಸಂಖ್ಯೆಗೆ ಸಂಪರ್ಕಿಸಬಹುದು ಅಥವಾ ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನನ್ನ ಸಂಪರ್ಕ ವಿವರಗಳನ್ನು ಎಲ್ಲ ಕೆಳಗಿನ ವಿವರಣೆಯಲ್ಲಿ ನೀಡಿದ್ದೇನೆ. ನೀವು ನನ್ನನ್ನು ಸಂಪರ್ಕಿಸಿ ಬೇಕಾದ ಡಾಕ್ಯುಮೆಂಟ್ ಅನ್ನು ನನಗೆ ಕಳುಹಿಸಿ ನನ್ನ ಸೇವೆಗಳನ್ನು ಪಡೆದು ನೀವು ಈ ಸಮಸ್ಯೆಯನ್ನು ಪರಿಹರಿಸಬಹುದು. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದಕ್ಕಾಗಿ ತುಂಬಾ ಧನ್ಯವಾದಗಳು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಈ ವಿಡಿಯೋಗೆ ಸಂಬಂಧಿಸಿದ ಯಾವುದೇ ಪ್ರಶ್ನೆಗಳಿದ್ದರೆ ಕೆಳಗಿನ ಕಾಮೆಂಟ್ಸ್ನಲ್ಲಿ ಬರೆಯಬಹುದು ಅಥವಾ ನೀವು ನನಗೆ ವಾಟ್ಸ್ಆಪ್ನಲ್ಲಿ ಸಂದೇಶವನ್ನು ಕಳುಹಿಸಬಹುದು. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಎಂದುಕೊಳ್ಳಿ. ಡಾಕ್ಯುಮೆಂಟೇಶನ್ ಸಂಬಂಧಿಸಿದ ಹೊಸ ವಿಡಿಯೋಗಳನ್ನು ಹಾಕಿದ ತಕ್ಷಣ ಬೆಲ್ ಐಕಾನ್ ಒತ್ತಿದರೆ ನಿಮಗೆ ನೋಟಿಫಿಕೇಶನ್ ಕೂಡ ಬರುತ್ತದೆ. ಹಾಗೆಯೇ ಇನ್ನೇನು ವಿಷಯಗಳ ಮೇಲೆ ನಿಮಗೆ ವಿಡಿಯೋ ಬೇಕು ಎಂದುಕೊಳ್ಳುತ್ತೀರೋ ನನಗೆ ಕಾಮೆಂಟ್ಸ್ನಲ್ಲಿ ಬರೆಯಿರಿ ಅಥವಾ ನೀವು ನನಗೆ ವಾಟ್ಸ್ಆಪ್ ಕೂಡ ಮಾಡಿ ಕೇಳಬಹುದು. ಅಮುಕ ಪ್ರಕ್ರಿಯೆಯ ಮೇಲೆ ಒಂದು ವಿಡಿಯೋ ಮಾಡಿ ಸರ್ ಎಂದು ನಾನು ಖಂಡಿತವಾಗಿಯೂ ಮಾಡುತ್ತೇನೆ. ಇದು ನನ್ನ ಬದಿಯಿಂದ ಕಮಿಟ್ಮೆಂಟ್. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದಕ್ಕಾಗಿ ತುಂಬಾ ಧನ್ಯವಾದಗಳು. ಮತ್ತೆ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮನ್ನು ಎದುರಿಸುತ್ತೇವೆ. ಅವರೆಗೆ ವಿದಾಯ ಕೊಡಿ. ನಮಸ್ಕಾರ. ಕಾಳಜಿ ವಹಿಸಿ.